ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಬಂದೂಕು ಬಿಟ್ಟು ಸಮಾಜಮುಖಿಯಾಗಲು ನಿರ್ಧರಿಸಿದ ನಕ್ಸಲರು. ಇವತ್ತು ಚಿಕ್ಕಮಗಳೂರಲ್ಲಿ 6 ಕೆಂಪು ಉಗ್ರರು ಶರಣಾಗತಿ. ಸರ್ಕಾರ ನಮ್ಮ ಬೇಡಿಕೆಗೆ ಒಪ್ಪಿದ್ದರಿಂದ ಶರಣಾಗ್ತಾ ಇದ್ದೀವಿ ಎಂದ ನಕ್ಸಲ್ ನಾಯಕಿ ಮುಂಡಗಾರು ಲತಾ. ಶರಣಾಗತ ನಕ್ಸಲರಿಗೆ ಸರ್ಕಾರದಿಂದ ವಿವಿಧ ಪ್ಯಾಕೇಜ್ ಘೋಷಣೆ. ನಕ್ಸಲ್ ಪೀಡಿತ ಪ್ರದೇಶಗಳ ಜನರ ಕಷ್ಟವನ್ನು ಸರ್ಕಾರ ಪರಿಹರಿಸಬೇಕೆಂದು ಮಲೆಕುಡಿಯ ಜನಾಂಗ ಆಗ್ರಹ. ಸಮುದಾಯದ ಅಭಿವೃದ್ಧಿಗೆ 100 ಕೋಟಿ ವಿಶೇಷ ಅನುದಾನ ಬೇಡಿಕೆ. ಹೊಸದಾಗಿ ಮಹಾರಾಷ್ಟ್ರದ ನಾಗ್ಪುರದ 2ರಲ್ಲಿ HMPV. ಭಾರತದಲ್ಲಿ ಸೋಂಕು ಪ್ರಕರಣಗಳ ಸಂಖ್ಯೆ 7ಕ್ಕೇರಿಕೆ. ಆತಂಕ ಬೇಡ, ಎಚ್ಚರಿಕೆ ಇರಲಿ ಎಂದ ಕೇಂದ್ರ ಆರೋಗ್ಯ ಇಲಾಖೆ. ಬೀದರ್ನ ಮೃತ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಮನೆಗೆ ಸಿಐಡಿ ಡಿಐಜಿಪಿ ಶಾಂತನು ಸಿನ್ಹಾ ಭೇಟಿ. ಇಂದು ದೂರುದಾರರಾದ ಸಚಿನ್ ಸಹೋದರಿ ಸಿಐಡಿ ಕೋರ್ಟ್ಗೆ ಹಾಜರು. ಡೆತ್ ನೋಟ್ನಲ್ಲಿ ಸಚಿನ್ ಉಲ್ಲೇಖಿಸಿದ್ದ ಆರೋಪಿಗಳಿಗೆ ವಾರೆಂಟ್ ಸಾಧ್ಯತೆ. ಯಶಸ್ವಿ ಶಸ್ತ್ರಚಿಕಿತ್ಸೆ ಬೆನ್ನಲ್ಲೇ ಆಸ್ಪತ್ರೆಯಿಂದ ಶಿವಣ್ಣ ಡಿಸ್ಚಾರ್ಜ್. ಆರೋಗ್ಯದಲ್ಲಿ ಚೇತರಿಕೆ ಹಿನ್ನೆಲೆ ಅಮೆರಿಕದಲ್ಲಿ ಶಿವಣ್ಣ ಶಾಪಿಂಗ್. ಜನವರಿ 26ರಂದು ಬೆಂಗಳೂರಿಗೆ ವಾಪಸ್. 2028ಕ್ಕೆ ನಾನೇ ಸಿಎಂ ಅಭ್ಯರ್ಥಿ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಸಂಚಲನ. ಯುದ್ಧಕ್ಕೂ ಮೊದಲೇ ಸೈನಿಕರ ಸಿದ್ಧತೆ ಮಾಡ್ತಾರೆ, 1-2 ತಿಂಗಳು ಮೊದಲೇ ತಯಾರಿ ಮಾಡಿಕೊಳ್ಬೇಕಲ್ಲ ಅಂತ ತಮ್ಮ ಹೇಳಿಕೆಗೆ ಸ್ಪಷ್ಟನೆ. ಉಡುಪಿ ಕೃಷ್ಣ ಮಠದ ಒಳಾಂಗಣದಲ್ಲಿ ಹೆಚ್ಚಾದ ಕಳವು ಪ್ರಕರಣ. ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ಖದೀಮರಿಂದ ಕಳ್ತನ. ಭಕ್ತರಿಗೆ ಎಚ್ಚರಿಕೆಯಿಂದ ಇರಲು ಸೂಚನೆ. ಬೆಳಗಾವಿಯಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜರ ಪ್ರತಿಮೆ ಅನಾವರಣ ಬೆನ್ನಲ್ಲೇ ವಿವಾದ. ಮಹಾರಾಷ್ಟ್ರದ ಸಚಿವರು ಜೈ ಮಹಾರಾಷ್ಟ್ರ ಎಂದಿದ್ದಕ್ಕೆ ಕನ್ನಡಿಗರು ಕಿಡಿ. ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಮೇಯರ್ ಉಪಮೇಯರ್ ವಿರುದ್ಧ ದೂರು. ವಿಜಯಪುರದಲ್ಲಿ ಗೃಹಲಕ್ಷ್ಮಿ ಹಣದಲ್ಲಿ ಊರಿಗೆ ಹೋಳಿಗೆ ಊಟ. ಭೋಜನ ಹಾಕಿಸುವ ಮೂಲಕ ಗಮನ ಸೆಳೆದ ಮಹಬೂಬ್ ಬಿ ಚೌಧರಿ. ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಶಾಸಕ ಅಶೋಕ್ ಮನಗುಳಿ ಸಾಥ್. ಬೆಂಗಳೂರಿನ 2ನೇ ದಿನಕ್ಕೆ ಕಾಲಿಟ್ಟ ಆಶಾ ಕಾರ್ಯಕರ್ತೆಯರ ಅನಿರ್ದಿಷ್ಟಾವಧಿ ಹೋರಾಟ. ಕೇಂದ್ರ ಹಾಗೂ ರಾಜ್ಯದ ಗೌರವಧನ ಸೇರಿ 15,000 ನೀಡುವಂತೆ ಒತ್ತಾಯ. ಕೊರೆಯುವ ಚಳಿಯಲ್ಲೂ ರಸ್ತೆಯಲ್ಲಿ ಮಲಗಿ ಅಹೋರಾತ್ರಿ ಪ್ರತಿಭಟನೆ. ಅಯೋಧ್ಯೆಯಲ್ಲಿ ಕ್ಯಾಮೆರಾ ಇದ್ದ ಸನ್ಗ್ಲಾಸ್ ಧರಿಸಿ ಫೋಟೋ ತೆಗಿತಾ ಇದ್ದ ಯುವಕನ ಬಂಧನ. ಹಿಡನ್ ಕ್ಯಾಮೆರಾ ಬಳಸಿ ಫೋಟೋ ತೆಗೆಯಲು ಯತ್ನಿಸಿದ ಗುಜರಾತ್ನ ಜಯಕುಮಾರ್. ಭದ್ರತಾ ಕ್ರಮ ಉಲ್ಲಂಘಿಸಿದ್ದಕ್ಕಾಗಿ ಯುವಕನನ್ನ ವಶಕ್ಕೆ ಪಡೆದು ವಿಚಾರಣೆ. ಭಿಕ್ಷುಕನ ಜೊತೆಗೆ ಪರಾರಿಯಾದ 6 ಮಕ್ಕಳ ಮಹಾತಾಯಿ. ಉತ್ತರ ಪ್ರದೇಶದ ಹರ್ದೋಯ್ ಜಿಲ್ಲೆಯಲ್ಲಿ ವಿಚಿತ್ರ ಪ್ರಕರಣ. ಪತಿ ದೂರಿನ ಬೆನ್ನಲ್ಲೇ ಮಹಿಳೆಯನ್ನ ಹಿಡಿದು ವಿಚಾರಣೆ. ಭಿಕ್ಷುಕ ನಾಪತ್ತೆ. ಕುಂಭಮೇಳಕ್ಕೆ ದಟ್ಟಣೆ ನಿವಾರಿಸಲು ಬೆಂಗಳೂರು ಟು ಪ್ರಯಾಗ್ರಾಜ್ ನಡುವೆ ವಿಶೇಷ ರೈಲು. ಮೈಸೂರಿಂದ ಪ್ರಯಾಗ್ರಾಜ್ಗೂ ವಿಶೇಷ ಎಕ್ಸ್ಪ್ರೆಸ್ ಟ್ರೈನ್. ಕುಂಭಮೇಳಕ್ಕೆ ಹೋಗುವ ಪ್ರಯಾಣಿಕರ ಅನುಕೂಲಕ್ಕಾಗಿ ವಿಶೇಷ ವ್ಯವಸ್ಥೆ. ಕುಂಭಮೇಳದಲ್ಲಿ ಸನ್ಯಾಸತ್ವ ಸ್ವೀಕರಿಸಲು ಮುಂದಾದ ಬಾಲಕಿ. ಐಎಎಸ್ ಅಧಿಕಾರಿಯಾಗುವ ಕನಸು ಹೊತ್ತಿದ್ದ ರಾಖಿಯಿಂದ ಸಾಧ್ವಿಯಾಗೋ ಇಚ್ಛೆ. ಈಗಾಗಲೇ ಪ್ರಯಾಗ್ರಾಜ್ಗೆ ತೆರಳಿ ಪೋಷಕರೊಂದಿಗೆ ಮಹಾಕುಂಭ ಶಿಬಿರದಲ್ಲಿ ನೆಲೆ. ಮನೆಯಲ್ಲಿ ಏನೂ ಸಿಗದಿದ್ದಕ್ಕೆ ಮನೆಯೊಡತಿಗೆ ಕಿಸ್ ಕೊಟ್ಟು ಖದೀಮ ಪರಾರಿ. ಮುಂಬೈನ ಮಲಾಡ್ ಪ್ರದೇಶದಲ್ಲಿ ಘಟನೆ. ದೂರು ನೀಡಿದ ಬೆನ್ನಲ್ಲೇ ಪೊಲೀಸರಿಂದ ಕಳ್ಳನ ಬಂಧನ. ಛತ್ತೀಸ್ಗಢದಲ್ಲಿ 9 ಯೋಧರು ಹುತಾತ್ಮರಾದ ಬೆನ್ನಲ್ಲೇ ಭದ್ರತಾ ಸಿಬ್ಬಂದಿ ಕಟ್ಟೆಚ್ಚರ. ಸುಕ್ಮಾ ಜಿಲ್ಲೆಯ ಕೊಂಟಾದಲ್ಲಿ 10 ಕೆಜಿ ಸುಧಾರಿತ ಸ್ಫೋಟಕ ಸಾಧನ ವಶಕ್ಕೆ. ಮತ್ತೊಂದು ವಿಧ್ವಂಸಕ ಪ್ಲಾನ್ ಮಾಡಿದ್ದ ನಕ್ಸಲರ ಪ್ಲಾನ್ ಅನ್ನೇ ಧ್ವಂಸ ಮಾಡಿದ ಭದ್ರತಾ ಸಿಬ್ಬಂದಿ. ಅವಸರದಲ್ಲಿ ಹಳಿ ದಾಟುವಾಗ ಆಯತಪ್ಪಿ ಬಿದ್ದ ಮಹಿಳೆ. ರೈಲಿನ ಅಡಿ ಸಿಲುಕಿ ಪ್ರಾಣಾಪಾಯದಿಂದ ಪಾರಾದ ಗಟ್ಟಿಗಿತ್ತಿ. ಉತ್ತರ ಪ್ರದೇಶದ ಮಥುರಾದಲ್ಲಿ ನಡೆದಿರೋ ಘಟನೆ. ಭಾರೀ ಮಳೆಗೆ ಪ್ರವಾಹದಿಂದ ತತ್ತರಿಸಿದ ಸೌದಿ ಅರೇಬಿಯಾ.
ಮೆಕ್ಕಾ ಮದೀನಾ ಪ್ರದೇಶಗಳು ಜಲಾವೃತಗೊಂಡು ಜನ ಕಂಗಾಲು. ನೀರಿನಲ್ಲಿ ತರಗೆಲೆಯಂತೆ ಕೊಚ್ಚಿ ಹೋದ ಹಲವು ವಾಹನಗಳು. ಲಾರೆನ್ಸ್ ಗ್ಯಾಂಗ್ನಿಂದ ಜೀವ ಬೆದರಿಕೆ ಬೆನ್ನಲ್ಲೇ ಸಲ್ಮಾನ್ ಖಾನ್ಗೆ ಭದ್ರತೆ ಹೆಚ್ಚಳ. ಮುಂಬೈನ ಮನೆಯ ಬಾಲ್ಕನಿಗೆ ಬುಲೆಟ್ ಪ್ರೂಫ್ ಗ್ಲಾಸ್, ರಸ್ತೆಗೆ ಮುಖ ಮಾಡಿ ಸಿಸಿ ಕ್ಯಾಮೆರಾ ಅಳವಡಿಕೆ. ರಾಕಿಂಗ್ ಸ್ಟಾರ್ ಯಶ್ಗೆ 38ನೇ ಹುಟ್ಟುಹಬ್ಬದ ಸಂಭ್ರಮ. ಬರ್ಡೇ ಆಚರಿಸದಿದ್ರೂ ಅಭಿಮಾನಿಗಳಿಗೆ ಬರ್ಡೇ ಗಿಫ್ಟ್ ಕೊಟ್ಟ ರಾಕಿ ಭಾಯ್. ಇಂದು ಬೆಳಗ್ಗೆ 10:25ಕ್ಕೆ ಟಾಕ್ಸಿಕ್ ಫಸ್ಟ್ ಲುಕ್ ಬಿಡುಗಡೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.